ಈ ವೇದಿಕೆಯಲ್ಲಿ ಇದನ್ನ ಕೇಳೋದು ಹೇಳೋದು ಎಷ್ಟರ ಮಟ್ಟಿಗೆ ಸೂಕ್ತನೋ ನನಗೆ ಗೊತ್ತಿಲ್ಲ. ಇವತ್ತಿಗೂ ಕುಡಿಯೋನು ಅಂದರೆ ಸಂಜೆ ಹೊತ್ತು ಎಣ್ಣೆ ಕುಡಿಯೋರು, ಸಿಗರೇಟ್ ಸೇದೋರು 70ರಿಂದ 80 ವರ್ಷ 85 ವರ್ಷ ಬದುಕಿರೋದನ್ನ ಈಗಲೂ ನೋಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಜಿಮ್ ಬ್ಯಾಗ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಜಿಮ್ಮಿಗೆ ಹೋಗಿ ಇಷ್ಟಿಷ್ಟೇ ಕ್ಯಾಲೋರೀಸ್ ತಿನ್ನಬೇಕು, ಇಷ್ಟೇ ಪ್ರೋಟೀನ್ ತಿನ್ನಬೇಕು, ಇಷ್ಟೇ ಗುಡ್ ಫ್ಯಾಟ್ ತಿನ್ನಬೇಕು ಅಂದ್ಕೊಂಡು ವರ್ಕೌಟ್ ಮಾಡಿಕೊಂಡು ಎಲ್ಲೋ ವಾರಕ್ಕೊಂದಿನ ಚೀಟ್ ಡೇ ಅಂತ ಮಾಡಿ ಅವನು ಜಿಮ್ ಮಾಡಬೇಕಾದ್ರೆ ಅಥವಾ ಹೊರಗೆ ಬರಬೇಕಾದ್ರೆ ತುಂಬ ಫಿಟ್ ಆಗಿರ್ತಾನೆ. ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋದನ್ನು ನೋಡಿದ್ದೀವಿ. ಸೊ ಈ ಕರಿದ ಎಣ್ಣೆನ ಪದೇ 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 ಬಳಸೋದು ಈ ಕುಡಿಯೋದು ಸೇದೋದಕ್ಕಿಂತಲೂ ಡೇಂಜರಾ? ಇದು ನನ್ನ ಪ್ರಶ್ನೆ. ಮೊನ್ನೆ ತುಂಬ ದಿನದಿಂದ ನನಗೆ ಕಾಡ್ತಾ ಇತ್ತು, ಹಾಗ ಕೇಳ್ತಾ ಇದ್ದೀನಿ. ಎಷ್ಟು ಡೇಂಜರ್ ಈ ಕರಿದ ಎಣ್ಣೆ ಪದೇ ಪದೇ ಬಳಸೋದು? ಈಗ ಇದು ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ, ಆಯ್ತಾ? ಹಾರ್ಟ್ ಡಿಸೀಸ್ಗೆ, ಅಥೆರೋಸ್ಕ್ಲೆರೋಸಿಸ್ಗೆ ಅಂದರೆ ಬ್ಲಾಕೇಜ್ ಬರೋ ಕಾಯಿಲೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಈಗ ಒಂದು ಹೆಚ್ಚು ಒಂದು ಕಡಿಮೆ ಅಂತ ಆ ರೀತಿ ಅಳೆಯೋದು ಸರಿಯಲ್ಲ. ಈಗ ಅದರಲ್ಲಿ ಫ್ಯಾಟ್ಸಲ್ಲಿ ಟ್ರಾನ್ಸ್ ಫ್ಯಾಟ್ಸು ಮೇಜರ್ ಕಾಂಪೊನೆಂಟ್, ಅದರಿಂದ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟು ತೊಂದರೆ ಆಗುತ್ತೆ, ಕರೆಕ್ಟು. ಈ ಸ್ಮೋಕಿಂಗಿಂದನೂ ಇಟ್ ಈಸ್ ಇವನ್ ಮೋರ್ ಡೇಂಜರಸ್. ಬಟ್ ಇದು ಲೆಸ್ ಡೇಂಜರ್ ಇದೆ ಅಂದ್ಬಿಟ್ಟು ಇದು ಪರವಾಗಿಲ್ಲ ತಗೋಬಹುದು ಅನ್ನೋದು ತಪ್ಪು. ಈಗ ಎರಡು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಾನೊಬ್ಬ ಆಡಿಯನ್ಸ್ ಆಗಿ ಕೇಳಿದೆ ಡಾಕ್ಟ್ರೆ. ಹೌದು, ಈಗ ಎರಡು ಕುಡ್ದು ಚೆನ್ನಾಗಿ ಇನ್ನೂ 75-80 ವರ್ಷ ಬದುಕಿದಾನೆ. ಇಲ್ಲ, ಇದು ನೆಕ್ಸ್ಟ್ ಅಂದ್ರೆ ಬೀಡಿಗೆ ಸಿಗರೇಟ್ ಸೇದವ್ರು ಊರ್ ಕಡೆ ಚೆನ್ನಾಗಿದ್ದಾರೆ, ಇದೊಂದು ಆರೋಪ ಬರ್ತಾ ಇರುತ್ತೆ. ಹಂಗಾಗಿ ನಾನು ಕೇಳ್ತಾ ಇದ್ದೀನಿ, ಸ್ಟೇಟ್ಮೆಂಟ್ ಅಲ್ಲ ನಂದು. ಇದು ನಾನು ಹೇಳ್ತೀನಿ, ಚೆನ್ನಾಗಿದ್ದವ್ನು ಸಾಯ್ತಾ ಇದ್ದಾನೆ ಅಂದ್ರೆ. ಹೌದು, ಇದಕ್ಕೂ ನಾನು ಹೇಳ್ತೀನಿ. ಈಗ ಒಬ್ಬನಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ರೆ ಅವನಿಗೆ ಆ ಬ್ಲಾಕೇಜ್ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ. ಎರಡು ರಿಸ್ಕ್ ಫ್ಯಾಕ್ಟರ್ ಇದ್ರೆ, ಫಾರ್ ಎಕ್ಸಾಂಪಲ್ ಅವ್ನು ಸ್ಮೋಕಿಂಗು ಇದ್ದು ಊಟದ ಅಭ್ಯಾಸನೂ ಕೆಟ್ಟದಾಗಿದ್ದರೆ, ಟ್ರಾನ್ಸ್ ಫ್ಯಾಟ್ಗಳೆಲ್ಲ ಜಾಸ್ತಿ ಸೇವನೆ ಮಾಡ್ತಿದ್ರೆ ಆತನಿಗೆ ರಿಸ್ಕ್ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಇದು ಒಂದು ಹೆಚ್ಚು ಒಂದು ಕಡಿಮೆ ಇರೋದು ನಾವು ಮಾಡೋದು ಪರವಾಗಿಲ್ಲ ಅನ್ನೋದು ಕಲ್ಪನೆ ಬರಬಾರ್ದು. ಎಲ್ಲಾನು ರಿಸ್ಕ್ ಫ್ಯಾಕ್ಟರ್. ಒಂದು ಎರಡನೇದು, ಈಗ ನೀವು ಕೇಳಿದ್ರಿ ಜಿಮ್ ಮಾಡೋನು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಈಗ ಇದರಲ್ಲಿ ನಾನು ಒಂದು ಕ್ಲಾರಿಟಿ ಕೊಡೋಕೆ ಬಯಸ್ತೀನಿ. ಇದನ್ನು ನಾನು ರಿಪೀಟೆಡ್ ಆಗಿ ನಾನು ಎಲ್ಲ ಕಡೆಗೂ, ಈಗ ಯಾವ್ದಾದ್ರು ಸೆಲೆಬ್ರಿಟಿಗೆ ತೊಂದರೆ ಆದಾಗ ತಕ್ಷಣ ಹೌದು ಎಲ್ಲ ಕಡೆ ಬಂದ್ಬಿಟ್ಟು ಅವರು ಕೇಳ್ತಾರೆ, ಡಾಕ್ಟರ್ ನಾನು ಇದು ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಬೀಯಿಂಗ್ ಹೆಲ್ತಿ ಆ್ಯಂಡ್ ಬೀಯಿಂಗ್ ಫಿಟ್, ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಫಿಟ್ ಅಂದ್ರೆ ಏನು? ಈಗ ಅವ್ರಿಗೆ ಒಂದು ಕೆಲಸ ಮಾಡೋದಕ್ಕೆ ಸ್ಲೋ ಆಗಿ ಟ್ರೈನ್ ಮಾಡ್ಕೊಂಡು ಮಾಡಿದ್ರೆ ಅದು ಕೆಲಸ ಮಾಡ್ಕೊಳ್ಳೋಕೆ ಅದು ಅವ್ರಿಗೆ ಅಬಿಲಿಟಿ ಇರುತ್ತೆ. ಅಂದ್ರೆ ಈಗ ಒಬ್ಬ ಜಿಮ್ ಅಲ್ಲಿ ಸ್ಲೋ ಆಗಿ ನಿಧಾನಕ್ಕೆ ಸಿಂಪಲ್ ಎಕ್ಸಸೈಸ್ ಇಂದ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲಿ ಒಂದು 25 kg ಎತ್ತುವಷ್ಟು ತಾಕತ್ ಬಂದಿರುತ್ತೆ. ಇದು ಬಾಡಿ ಕಾಂಪನ್ಸೇಟರಿ ಅಡ್ಜಸ್ಟ್ಮೆಂಟ್ ಕೆಪಾಸಿಟಿ ಇರುತ್ತೆ. ಆತನಿಗೆ ತೊಂದರೆ ಇದ್ರೂ ಕೂಡ ನಿಧಾನಕ್ಕೆ ಸೂಪರ್ವಿಷನ್ ಟ್ರೈನ್ ಮಾಡೋದ್ರಿಂದ ಆತ ಒಂದು 25 kg ಎತ್ತುವಷ್ಟು ಫಿಟ್ ಆಗ್ತಾನೆ. ಆತ ಹೆಲ್ತಿ ಅಂತ ಹೇಳಕ್ ಆಗೋದಿಲ್ಲ. ಅದೇ ಒಬ್ಬ ಹೆಲ್ತಿ ಪರ್ಸನ್, ಆತನಿಗೆ ಏನೂ ತೊಂದರೆನೇ ಇರೋದಿಲ್ಲ, ಆತ ಜಿಮ್ ಮಾಡಿಲ್ಲ ಅಂದ್ರೆ ಅವ್ನಿಗೆ 5 kg ಎತ್ತಕ್ಕೆ ಆಗದೆ ಇರ್ಬೋದು. ಆತ ಹೆಲ್ತಿ ಬಟ್ ನಾಟ್ ಫಿಟ್. ಬೀಯಿಂಗ್ ಹೆಲ್ತಿ ಅಂಡ್ ಬೀಯಿಂಗ್ ಫಿಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ಅವ್ನು ಜಿಮ್ ಮಾಡ್ತಿರೋನು, ಈಗ ಎಲ್ಲ ಜಿಮ್ ಮಾಡೋರ್ಗೆ ಏನು ಹಾರ್ಟ್ ಅಟ್ಯಾಕ್ ಆಗಲ್ಲ ಅಲ್ವಾ? ಈಗ ಹಾರ್ಟ್ ಅಟ್ಯಾಕ್ ಆದನಲ್ಲಿ ನಾವು ನೋಡ್ಬೇಕು ಜೆನೆಟಿಕ್ ಪ್ರಾಬ್ಲಮ್ ಇತ್ತಾ ಜಿಮ್ ಅಂತ ಪದ ಬಳಸಿದ್ರೆ ಒಂದ್ ರೀತಿ ಕಾಂಟ್ರವರ್ಷಿಯಲ್ ಆಗ್ತಿದೆ ಇಂಥ ಕೇಸ್ಗಳಿಗೆ. ಅಂದ್ರೆ ನೀವು ಹೇಳಿದ ಎಕ್ಸಾಕ್ಟ್ಲಿ ರೈಟ್. ಬೀಯಿಂಗ್ ಫಿಟ್ ಇಸ್ ಡಿಫ್ರೆಂಟ್, ಬೀಯಿಂಗ್ ಹೆಲ್ದಿ ಇಸ್ ಡಿಫ್ರೆಂಟ್. ನಾವು ಹೆಲ್ದಿ ಆಗಿದ್ದೀವ ಅಂತ ನೋಡ್ಕೋಬೇಕು. ಸಣ್ಣಕ್ಕಿದ್ದ ತಕ್ಷಣ ಚೂರು ಮಸಲ್ ಗೈನ್ ಆದ ತಕ್ಷಣ ನಾನು ಫಿಟ್ ಅನ್ಕೊಳ್ಳೋದು ನನ್ನ ಭ್ರಮೆ. ಅಂದ್ರೆ ಹೆಲ್ದಿ ಆಗಿದ್ದೀನಿ ಅನ್ಕೊಳ್ಳೋದು ಭ್ರಮೆ. ಫಿಟ್ ಆಗಿ ಕಾಣಿಸ್ಬೋದು ನೀನು. ಅದು ಜಿಮ್ಮಿಗೆ ಹೋಗೋ, ಯೋಗ ಮಾಡೋ ಅಥವಾ ರನ್ ಮಾಡೋ, ವಾಕಿಂಗ್ ಮಾಡೋ ನಿನಗೆ ಬಿಟ್ಟಿದ್ದು. ಪಾಪ ಇದೊಂಥರ ಹೆಂಗಾಗಿದೆ ಅಂದ್ರೆ ಜಿಮ್ ಉದ್ಯಮವನ್ನ ಬಿಸ್ನೆಸ್ ಆಗಿ ತಗೊಂಡಿರೋರಿಗೆ ತುಂಬಾ ಪೆಟ್ಟು ಬೀಳ್ತಾ ಇದೆ ಇವಾಗ. ಜಿಮ್ ಅಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಅಂತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತೆ ಅಂತ. ಸೊ ಹಾಗಾಗಿ ಹೇಳಿ, ಅನ್ಸೂಪರ್ವೈಸ್ಡ್ ಮಾಡಕ್ ಹೋಗ್ಬಿಡ್ತಾರೆ. ಅವ್ರ ಬಾಡಿ ಕೆಪಾಸಿಟಿ ಏನು, ಅದು ಟ್ರೈನ್ ಆಗಿದೆಯಾ, ಗ್ರಾಜುಯಲ್ ಆಗಿ ಹೋಗ್ತಿದ್ದೀರಾ, ಸೈಂಟಿಫಿಕಲಿ ಹೋಗ್ತಾ ಇದ್ದೀರಾ ನೋಡೋದಿಲ್ಲ. ಇವತ್ತು 5 kg ಮಾಡಿರ್ತಾರೆ, ಸಡನ್ ಆಗಿ ಒಂದು ವಾರದಲ್ಲಿ 25 kg ಎತ್ತೋಗ್ತೀನಿ ಅಂದ್ರೆ ಅದು ದೇಹದಲ್ಲಿ ಏನೋ ತೊಂದರೆ ಆಗ್ಬೋದು. ಡಿಸ್ಕ್ ಪ್ರಾಬ್ಲಮ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಜಾಯಿಂಟ್ ಪ್ರಾಬ್ಲಮ್ ಆಗ್ಬೋದು, ಏನಾದ್ರೂ ಆಗ್ಬೋದು. ಸೂಪರ್ವೈಸ್ಡ್ ಆಗಿ ಸೈಂಟಿಫಿಕ್ ಆಗಿ ಹೋದ್ರೆ ಡೆಫಿನೆಟ್ ಆಗಿ ಅವ್ರು ಹೆಲ್ತಿ ಇದ್ರೆ ಚೆನ್ನಾಗಿ ಮಾಡ್ಕೊಂಡು. ಜಿಮ್ಗೆ ಹೋಗೋರೆಲ್ಲರಿಗೂ ಏನು ಹಾರ್ಟ್ ಅಟ್ಯಾಕ್ ಆಗ್ತಿಲ್ವಲ್ಲ. ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರೋ ಇನ್ಸಿಡೆಂಟ್ಸ್ ಮಾತ್ರ ಹೈಲೈಟ್ ಆಗ್ತಿರೋದು. ಅವನಲ್ಲಿ ಯಾಕೆ ಆಯ್ತು ಅಂತ ಪತ್ತೆ ಹಚ್ಚಿ ಅವೇರ್ನೆಸ್ ಕೊಡಬೇಕು. ಯೋಗ ಮಾಡೋದು ಅಥವಾ ವರ್ಕೌಟ್ ಮಾಡೋದು ಅಥವಾ ವಾಕಿಂಗ್ ಮಾಡೋದು, ರನ್ ಮಾಡೋದು, ನನ್ನ ಬಾಡಿ ಆಕ್ಟಿವ್ ಆಗಿ ಇಟ್ಕೊಳ್ಳೋದೇ ನನಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಬಾರ್ದು ಅಂತ ಜಿಮ್ಗಳು ಹೈಲೈಟ್ ಆಗ್ತಾ ಇರೋದೇ ಅಲ್ಲೇ. ಫಿಟ್ ಆಗಿದ್ದಾನೆ ಯಾಕೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಫಿಟ್ ಆಗಿದ್ದಾನೆ 28 ವರ್ಷದ ಹುಡುಗ ಯಾಕೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋದ. ಬಟ್ ಯಾರು ಕೂಡ ಅವನ ಹಿಂದಿನ ದಿನದ ದಿನಚರಿಯನ್ನ ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ. ಅವನು ಚೆನ್ನಾಗಿ ಕುಡಿದು ಪಾರ್ಟಿ ಗಿಟಿ ಮಾಡ್ಕೊಬಂದು ನಾಳೆ ಹೋಗಿ 50 kg ಎತ್ಬಿಟ್ರೆ ಹೃದಯ ತಡ್ಕಂದ್ರೆ ಎಲ್ಲಿ ತಡ್ಕಣತ್ತೆ? ಇದು ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಡಾಕ್ಟ್ರೆ? ಪ್ರೋಟೀನ್ ಫುಡ್ಸ್ ಅಂತ ಹೇಳ್ತೀವಲ್ಲ, ಪ್ರೋಟೀನ್ ಫುಡ್ಸ್ ಒಂದ್ ರೀತಿಯಲ್ಲಿ ತಗೊಳ್ಬೇಕು. ಇವಾಗ ಡೀಪ್ ಫ್ರೈಡ್ ಕಬಾಬ್ ತಿಂತಾ ಇದ್ರೆ ಅದು ಪ್ರೋಟೀನ್ ಅಂತ ಹೇಳ್ತೀವ.
No, never. That's what. So whenever ನಾವು ಸಜೆಸ್ಟ್ ಮಾಡ್ತೀವಿ ಯು ಈಟ್ ಅ ಗುಡ್ ಅಮೌಂಟ್ ಆಫ್ ಬ್ಯಾಲೆನ್ಸ್ಡ್ ಮೀಲ್ಸ್ ಅಲ್ಲಿ ಪ್ರೋಟೀನ್ ಕ್ವಾಂಟಿಟಿ ಜಾಸ್ತಿ ಇಡಿ ಬಿಕಾಸ್ ಯುವರ್ ಮಸಲ್ಸ್ ವಿಲ್ ಬಿಲ್ಡ್ ಯು ವಿಲ್ ಬಿ ಮೋರ್ ಎನರ್ಜೆಟಿಕ್ ಅಂತ ಸಜೆಸ್ಟ್ ಮಾಡಿ ಇವರು ಚಿಕನ್ ತಿನ್ನಕ್ಕೆ ಹೇಳಿದ್ದಾರೆ ಸೊ ನಾನು ಡೈಲಿ ಕಬಾಬ್ ತಿಂತೀನಿ ಸೊ ದಟ್ ಈಸ್ ದ ಮೇನ್ ಥಿಂಗ್ ಅಂದರೆ ಅವರು ಜಿಮ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ರೋಡ್ ಸೈಡ್ ಕಬಾಬಲ್ಲಿ ರೆಡ್ ಆಕ್ಸೈಡ್ ಇರ್ಬೋದು ಮತ್ತು ಅದೇ ನೀವು ಹೇಳಿದ್ರಲ್ಲ 3 ಸಲ 4 ಸಲ ಎಣ್ಣೆಲಿ ಮಾಡಿರ್ಬೋದು ಸೊ ಅವ್ರು ಪ್ರೋಟೀನ್ ತಿಂತಾ ಇದ್ದಾರೆ ಕಡಿಮೆ ತುಂಬಾ ಕಡಿಮೆ ಹೇಳ್ಬಿಟ್ರಿ. ಬಟ್ ಏನಂದ್ರೆ ಪ್ರೋಟೀನ್ ತಿಂತಾ ಇದ್ದೀನಿ ಬಟ್ ಯಾವ ಕ್ವಾಂಟಿಟಿ ಮತ್ತೆ ಯಾವ ಕ್ವಾಲಿಟಿಯಲ್ಲಿ ಹೌ ಇಟ್ ಇಸ್ ಕುಕ್ಡ್ ಅದು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಸೊ ದೇರ್ ಇಸ್ ದ ಪ್ರಾಬ್ಲಮ್. ಓಕೆ, ಡಾಕ್ಟರ್ ಶಿವರಂಜನ್ ಅವರೇ, ಈ ಕರಿದ ಎಣ್ಣೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಲಿವರ್ ಅಥವಾ ಗಟ್ ಹೆಲ್ತ್ಗೆ ಯಾವ ರೀತಿಯ ದುಷ್ಪರಿಣಾಮವನ್ನ ಬೀರುತ್ತೆ ಅಂತ. ಈಗ ಜಿಮ್ಗೆ ಹೋಗೋರಿಗೆ ಒಂದು ಸಾಮಾನ್ಯ ಪ್ರಶ್ನೆ, ಆ್ಯಂಡ್ ಸಾಮಾನ್ಯವಾಗಿ ವ್ಲಾಗ್ ಮಾಡೋರೆಲ್ಲ ಹೇಳ್ತಾ ಇರೋದು ಇದನ್ನು ತಿನ್ನಿ ನಮ್ಮ ಗಟ್ ತುಂಬ ಹೆಲ್ದಿ ಆಗಿರುತ್ತೆ ಅಂತಾರೆ. ಈ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರ ಮತ್ತು ನಮ್ಮ ವರ್ಕೌಟ್ಸ್ಗಳು ಆ್ಯಂಡ್ ಯಾವುದನ್ನು ತಿನ್ನಲೇಬಾರ್ದು, ಇದ್ರ ಬಗ್ಗೆ ನೀವು ಸಜೆಷನ್ ಕೊಡೋದಾದರೆ? ಮೇಡಮ್, ಫಸ್ಟು ಇವಾಗ ನಮ್ಮ ಬಾಡಿಯಲ್ಲಿ ಇವಾಗ ನಮಗೆ ಬೆಳಿಲಿಕ್ಕೆ ಅಥವಾ ನಾವು ಫಾರ್ ಅವರ್ ಗ್ರೋತ್ ಫುಡ್ ಈಸ್ ಎಸೆನ್ಷಿಯಲ್. ಸೊ ನಮ್ಮ ಯಾವ ಪಾರ್ಟ್ ವಿಚ್ ಇಸ್ ದ ಫಸ್ಟ್ ಪಾರ್ಟ್ ಟು ಎಕ್ಸ್ಪೋಸ್ ಟು ದ ಫುಡ್ ಅಂತ ಹೇಳಿದ್ರೆ ಫಸ್ಟ್ ಇಸ್ ಅ ಗಟ್. ಸೊ ನಮ್ಮ ಸ್ಟಮಕ್ ಇಸ್ ದ ಫಸ್ಟ್ ಅಂದರೆ ಎಕ್ಸ್ಪೋಸ್ ಆಗುತ್ತೆ, ಏನೇ ಊಟ ತೊಗೊಂಡ್ರು ಅದು ಎಕ್ಸ್ಪೋಸ್ ಆಗುತ್ತೆ. ಸೊ ಅದರಲ್ಲಿ ನಾವು ಎಲ್ಲನೂ ಮಿತಿಯಾಗಿರ್ಬೇಕು ಅಂತ ಹೇಳಿದ್ರೆ ಇವಾಗ ಅವಾಗೆ ಹೇಳಿದಾಗೆ ಸೊ ವಿ ಶುಡ್ ಆ್ಯಡ್ ಪ್ರೋಬಯೋಟಿಕ್ಸ್ ಅಂತ ಹೇಳ್ತಾ ಇರ್ತೀವಿ, ಕೇಳಿರ್ತೀವಿ ತುಂಬ ಸಾರಿ ಪ್ರೋಬಯೋಟಿಕ್ಸ್. ಅದ್ರಲ್ಲಿ ನ್ಯಾಚುರಲ್ ಆಗಿ ಎಲ್ಲಿ ಸಿಗುತ್ತೆ ನಮಗೆ? ಕರ್ಡ್ಸ್, ಬಟರ್ ಮಿಲ್ಕ್, ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ನಮಗೆ ತುಂಬ ಪ್ರೋಬಯೋಟಿಕ್ಸ್ ಅದಲ್ಲಿರುತ್ತೆ. ಆಮೇಲೆ ವಿ ಶುಡ್ ಆ್ಯಡ್ ಫೈಬರ್ ಇನ್ ಅವರ್ ಡಯಟ್. ಫೈಬರ್ ಎಲ್ಲಿ ಸಿಗುತ್ತೆ ನಮಗೆ? ಸೌತೆಕಾಯಿ ಆ ಥರ, ರಾಡಿಶ್ ಆ ಥರ ಸಿಗುತ್ತೆ. ನಮಗೆ ಕಾರ್ಬೋಹೈಡ್ರೇಟ್ಸು ವೆರಿ ಇಂಪಾರ್ಟೆಂಟ್, ಅದು ಮೇನ್ಲಿ ಅನ್ನ ಆ ಥರ. ಮತ್ತೆ ಪ್ರೋಟೀನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಮೇನ್ಲಿ ನಮಗೆ ನಾನ್ ವೆಜ್ಜಿಂದ ಸಿಗುತ್ತೆ. ವೆಜಿಟೇರಿಯನ್ಸ್ಗೆ ಅವ್ರಿಗೂ ಪ್ರೋಟೀನ್ಸ್ ಸೋಯಾ ಕಡಿಮೆ, ಅವ್ರಿಗೆ ಆಕ್ಸೆಸ್ ಇರಲ್ಲ. ಸೊ ಈ ಥರ ನಾವು ಒಂದು ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡಿ ಇದನ್ನು ನಾವು ಡಿವೈಡ್ ಮಾಡ್ಕೊಬೇಕು. ಇವಾಗ ನೀವು ಪರ್ಟಿಕ್ಯುಲರ್ಲಿ ಜಿಮ್ ಬಗ್ಗೆ ಕೇಳೋರು ಅಂತ ಹೇಳಿದ್ರೆ ಇವಾಗ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಆ್ಯಡ್ ಆಗ್ತಾರೆ. ಹೆಂಗೆ ಅವರು ಕನ್ಕ್ಲೂಷನ್ ಹೆಂಗೆ ಬಂದರು ಅಂದರೆ ದೇ ಹ್ಯಾವ್ ಡನ್ ಸಮ್ ಸ್ಟಡೀಸ್ ಅಲ್ವಾ. ಒಂದು 100 ಜನನ ಸ್ಮೋಕ್ ಮಾಡೋರನ್ನ ತಗೊಂಡು ಅದನ್ನು ಎಸ್ಟಾಬ್ಲಿಷ್ ಮಾಡಿ ಇದು ಮಾಡ್ತಾರೆ. ಆ ಥರ ಎಲ್ಲೂ ನಮ್ಗೆ ಡೇಟಾ ಇಲ್ಲ. ಸೊ ಜಿಮ್ ಒಂದು ಇನ್ಸಿಡೆಂಟಲ್ ಅಷ್ಟೇ. ಪಾಪ ಅವ್ರು ಜಿಮ್ಗೆ ಹೋಗ್ತಾ ಇದ್ರು ಆ ಥರ ಆಗಿದೆ ಅಂತ ಸರಿ ಹೇಳಿದಾಗ. ಬಿಕಾಸ್ ಬೀಯಿಂಗ್ ಹೆಲ್ತಿ ಇಸ್ ಡಿಫ್ರೆಂಟ್, ಬೀಯಿಂಗ್ ಫಿಟ್ ಇಸ್ ಡಿಫ್ರೆಂಟ್. ಸೊ ನಾವು ಜಿಮ್ ಹೋಗೋರಿಗೆ ನಾವು ಅದನ್ನು ನಾವು ಬ್ಲೇಮ್ ಮಾಡಲಿಕ್ಕೆ ಅದು ಎಂಟೈರ್ಲಿ ರಾಂಗ್ ಅಂತ ನನ್ನ ಒಪಿನಿಯನ್ ಅದು.